ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಸರ್ವೈವಲ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ, ನಮ್ಮ ವೆಹಿಕಲ್ ತೋರಿಸ್ತೀನಿ. ಹೆಂಗಿದೆ ಗೊತ್ತಾ ವೆಹಿಕಲ್ ತೋರಿಸ್ಲೇಬೇಕು ನೀವು. ಸೊ ಇದೇ ನಮ್ಮ ವೆಹಿಕಲ್. ಇವಾಗ ನಾನು ಒಬ್ಬನೇ ಸರ್ವೈವಲ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ 12 ಗಂಟೆ ಆಲ್ರೆಡಿ. ತುಂಬ ಬಿಸಿಲಿದೆ, ಸಖತ್ತು ಸೆಕೆ. ಬೆಳಗ್ಗೆ ಹೊತ್ತು ಸೆಕೆ ಇದ್ದರೆ ರಾತ್ರಿ ಹೊತ್ತು ಸಖತ್ ಚಳಿ, ಆವಾಗ ಬೇಸಿಗೆ ಹೊತ್ಕೋಬೇಕಾಗುತ್ತೆ. ಸೊ ಈ 13 ಅವರ್ಸನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಸರ್ವೈವಲ್ ಸ್ಪಾಟ್ಗೆ ಹೋಗೋಣ ಬನ್ನಿ. ಆ ಸ್ಪಾಟ್ ಅಂದರೆ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಅಲ್ಲ, 2 ಕಿಲೋಮೀಟರ್ ಸಮಥಿಂಗ್ ಇದೆ. ಸೊ ಹೋಗೋಣ. 2000 years later. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವಾಗ ನನ್ನ ಫೇವ್ರೆಟ್ ಸ್ಪಾಟಿಗೆ ಬಂದಿದ್ದೀವಿ. ಸ್ವಲ್ಪ ಸುಸ್ತಾಗೋಯ್ತು. ಆಮೇಲೆ 1 ಕಿಲೋಮೀಟ್ರ್ ಜರ್ನಿ ಮಾಡಿ ಸಾಕಾಗೋಯ್ತಪ್ಪ. ಆಮೇಲೆ ನಿಮ್ಗೇನೋ ಫುಲ್ಲು ಇದಾಗಿರೋದು ತೋರಿಸ್ಬೇಕು. ಬನ್ನಿ ತೋರಿಸ್ತೀನಿ. ಇವಾಗ ಇಲ್ಲಿ ಟ್ವಿಸ್ಟ್ ಏನು ಅಂದರೆ, ನಮ್ಮ ಹತ್ರ ಇವಾಗ ಸೈಕಲ್ ಇದೆಯಲ್ಲ, ಸೈಕಲ್ ಒಂದು ಅರ್ಧ ಗಂಟೆಲಿ ಹೋಗುತ್ತೆ. ಆಮೇಲೆ 12 ಗಂಟೆಗೆ ಏನೋ ಅಡ್ಜಸ್ಟ್ ಮಾಡ್ತೀನಿ ಅಂದಿದ್ದಾರೆ, ಗೊತ್ತಿಲ್ಲ. ಇವಾಗ ನನ್ನ ಹತ್ರ ಒಂದು ಕ್ಯಾಮ್ರಾ ಬಿಟ್ಟರೆ ಏನೂ ಇಲ್ಲ, ಕಾಲ್ ಮಾಡೋಕ್ಕೆ, ಕಾಂಟ್ಯಾಕ್ಟ್ ಮಾಡೋಕ್ಕೆ. ಈಗ ಒಂದು ವಾಚ್ ಸಹ ಇಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ನೋಡೋಣ ಏನಾಗುತ್ತೆ ಅಂತ. ಹಂಗೆ ಆಮೇಲೆ ಇನ್ನೊಂದೇನು ಅಂದರೆ, ಅವಾಗವಾಗ ಯಾರು ಬರ್ತಾ ಇರ್ತಾರೆ ವಿತ್ ಸಪ್ಲೈಸ್. ಇವಾಗ ನಮಗೆ ನೀಡೆಡ್ ಆಗಿರೋದು ಫುಡ್ಡು 13 ಅವರ್ಸ್ಗೆ. ಆಮೇಲೆ ಇನ್ನೊಂದೇನು ಅಂದರೆ, ಫೈರ್ ಕ್ಯಾಂಪ್ ಹಾಕೋಕ್ಕೆ ಜಾಗ ಮಾಡ್ಕೋಬೇಕು. ಹಾಗಾಗಿ ಆಮೇಲೆ ನಿಮ್ಗೆ ಇನ್ನೊಂದೇನೋ ತೋರಿಸ್ಬೇಕು. ನಮ್ಮ ಮೊದಲು ನಾವು ಬಂದಿರೋ ಜಾಗ ಇವಾಗ ಇದೆಯಲ್ಲ, ಅಲ್ಲಿಂದ ಚೂರು ಸ್ವಲ್ಪ ದೂರ ಹೋದರೆ ಕ್ರಿಕೆಟ್ ಫೀಲ್ಡ್ ಬರುತ್ತೆ ನಮ್ಮದು. ಅದ್ರ ಹತ್ರನೇ ಕಬಡ್ಡಿ ಫೀಲ್ಡು ಹುಳ್ಳಿ ಕಾಡಲ್ಲಿ ಹಾಕಿದ್ವಲ್ಲ, ಅಲ್ಲಿದೆ. ಓಕೆ, ನಮ್ಮ ತೋಟದಿಂದ ಲಾಸ್ಟ್ ವಿಡಿಯೋದಲ್ಲಿ ಇದಾಕಿದ್ದೆ ಅಲ್ಲ, ಅದ್ರ ಹತ್ರ ನಾವಿದ್ದೀವಿ. ಅಂದರೆ ಗಿಡಗಳೆಲ್ಲ ಹಾಕಿದ್ದೆ ಅಲ್ಲ ನಾನು, ಅದ್ರ ಹತ್ರ ನಾವು ಇಲ್ಲಿದ್ದೀವಿ. ಓಕೆ, ಸೊ ಬನ್ನಿ. ನಾನಿವಾಗ ಇನ್ನೇನು ಸ್ವಲ್ಪ ದೂರ ಅಷ್ಟೇ ತೋರಿಸ್ತೀನಿ ನಿಮಗೆ ನಮ್ಮ ಕ್ರಿಕೆಟ್ ಫೀಲ್ಡ್ ಎಲ್ಲ. ಆದರೆ ಏನೂ ಇಲ್ಲ ಬಿಡಿ. ಸೊ ಗಾಯ್ಸ್, ಇವಾಗೇನು ನೋಡ್ತಾ ಇದ್ದೀರಲ್ಲ, ಇದೇ ಕ್ರಿಕೆಟ್ ಫೀಲ್ಡ್. ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಮೊದಲು ಏನು ಚೆನ್ನಾಗಿ ಮಾಡ್ಕೊಂಡಿದ್ವಿ ಗೊತ್ತಾ, ಇವಾಗ ಆಡ್ತಾಯಿಲ್ಲ ಅಷ್ಟೊಂದು ಯಾರೂ. ಸಮ್ಮರ್ ಟೈಮಲ್ಲಿ ಆಡೋದೆಲ್ಲ ತೋರಿಸ್ತೀನಿ. ಓಕೆ, ಸೊ ನೆಕ್ಸ್ಟು ನಮ್ಮ ಕಬಡ್ಡಿ ಕೋರ್ಟ್ ತೋರಿಸ್ತೀನಿ ಬನ್ನಿ. ಕಬಡ್ಡಿ ಕೋರ್ಟ್ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು ಬೇಕಾದ್ರೆ. ನನ್ನ ಸೈಕಲ್ ಇಲ್ಲೇ ನಿಂತಿದೆ. ಓಕೆ, ಓಕೆ, ಅಲ್ಲಿ ಹುಳ್ಳಿ ಕಾಡೆಲ್ಲ ಏನು ನೋಡ್ತಾ ಇದ್ದೀರೋ, ಅಲ್ಲೇ ನಾವು ಕಬಡ್ಡಿ ಆಡ್ತಾ ಇದ್ದಿದ್ದು. ಓಕೆ, ನೋಡಿದ್ರಾ? ಇವಾಗಲೆಲ್ಲ ಹೋಗೋಕ್ಕಾಗಲ್ಲ, ಟೈಮ್ ಇಲ್ಲ ಅಷ್ಟೊಂದು. ಓಕೆ, ಸೊ ಸ್ಪಾಟಿಗೆ ಹೋಗೋಣ. ಓಕೆ, ನಮ್ಮ ಲಿವಿಂಗ್ ಸರ್ವೈವಲ್ ಸ್ಪಾಟಿಗೆ ಹೋಗೋಣ. ಓಕೆ, ಹೋಗ್ತಾ ಇದ್ದೀವಿ. ಆನ್ ದ ವೇ. ಸಪ್ಲೈಸ್ ಇನ್ನೇನು ಅರ್ಧ ಗಂಟೆಲಿ ಬರುತ್ತಂತೆ, ಸೈಕಲ್ ಎತ್ಕೊಂಡು ಹೋಗೋಕೆ ಬರ್ತಾರಂತೆ. ಸೊ ನಾನು ಹೋಗ್ಬೇಕಂತೆ ಹೇಳಿದ್ದಾರೆ. ಇನ್ನಲ್ಲೇ ನಾನಲ್ಲ, ಆ ಜಾಗದಲ್ಲಿ ಇದ್ನಲ್ಲ, ಅವಾಗೇ ಸೈಕಲ್ ಎತ್ಕೊಂಡು ಹೋಗಿದ್ದಾರೆ. ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಆ ಸ್ಪಾಟ್ಗೆ. ಹೇಳ್ದೆ ಕೇಳ್ದಂಗೆ ಎತ್ಕೊಂಡು ಹೋಗ್ಬಿಟ್ರು. ಇವಾಗ ತುಂಬ ಕಷ್ಟ. ಇನ್ನು ಅರ್ಧ ಗಂಟೆಯಲ್ಲಿ ಸಪ್ಲೈಸ್ ಬರುತ್ತೆ. ನಾನು ಅಲ್ಲಿಗೆ ಹೋಗೋಕ್ಕೆ ಅರ್ಧ ಗಂಟೆ ಆಗುತ್ತೆ ಅಂದ್ಕೊತೀನಿ, ಗೊತ್ತಿಲ್ಲ ಇನ್ನು ಏನಾಗುತ್ತೆ ಅಂತ, ನೋಡೋಣ. ಸೊ ಗಾಯ್ಸ್, ಇವಾಗ ತಾನೇ ಕಾಲ್ ಬಂದಿದೆ, ಸಪ್ಲೈಸ್ ಬರುತ್ತಂತೆ. ಸೊ ಸ್ಪಾಟಿಗೆ ಬಂದಿದ್ದೀನಿ, ನೋಡಬೇಕು. ಓಕೆ, ನೋಡೋಣ ಬರ್ತಾರಂತೆ, ನೋಡ್ತಾ ಇದ್ದೀನಿ.
ಕಷ್ಟಪಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಸರ್ವೈವಲ್ ವಿಡಿಯೋ. ಓ ಬಂದರು ಇರಿ, ನೋಡಿ ಬಂದ ನನ್ನ ತಮ್ಮ. ಓ ಉದ್ದಕ್ಕೆ ಬರ್ತದೆ ನನ್ನ ಆರ್ಡರ್ ಕೊಡಿ. ಸೈಕಲ್ ಏನಕ್ಕೆ ಎತ್ಕೊಂಡ್ಬಂದೆ? ಸಪ್ಲೈಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಇರಿ. ಸೊ ಸಪ್ಲೈಸ್ ಈ ಕವರಲ್ಲಿದೆ, ಕವರಲ್ಲಿ ನೋಡೋಣ. ಈ ಕುರ್ಕುರೆ ಇಷ್ಟೊಂದು ಕುರ್ಕುರೆ ಅಲ್ಲ, ಇದು ನೂಡಲ್ಸ್. ಇವೆಲ್ಲ ನಮ್ಮೂರಲ್ಲಿ ಲೋಕಲ್. ಇದು ಇಷ್ಟೇನಾ ಸಪ್ಲೈಸು? ಇದರಲ್ಲಿ ಇದು ಡೂಪ್ಲಿಕೇಟು ಕಿಂಡರ್ ಜಾಯ್ ಟೈಪು ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನನ್ನ ತಮ್ಮ ತಿಂತಾ ಇದ್ದಾನೆ. ನನ್ನ ತಮ್ಮ ತಿನ್ನಲ್ಲ, ತಂದಿದ್ದಾರೆ. ಬ್ರೋ ಇದೆಂತ ಇದು ಬ್ರೋ? ಏನು ಕೊಟ್ಟೆ ಕಳಿಸಿಲ್ಲ, ಜಸ್ಟ್ ಇಷ್ಟೇನಾ? ನೋಡಿ ಬ್ರೋ, ಇಲ್ಲೇ ಎಲ್ಲ ಜಂಕ್ ಫುಡ್ ಇದೆ ಅಲ್ಲ ಬ್ರೋ. ಹೋಗ್ಲಿ ಒಂದು ವಾಟರ್ ಬಾಟಲ್ ಬ್ರೋ. ಅವಾಗಲಿಂದ ಫುಲ್ಲು ಸುಸ್ತಾಗಿ ಕಾಯ್ತಾ ಇದ್ದೀನಿ. ಒಂದು ವಾಟರ್ ಬಾಟಲು ಕಳಿಸಿಲ್ಲ. ತುಂಬ ಕಷ್ಟ ಬ್ರೋ ಇದು. ಹಿಂಗಾದರೆ ಇವಾಗ ನನ್ನ ತಮ್ಮ ಎಲ್ಲ ಹೈಡ್ರೇಟಾಗಿ ಬಂದಿದ್ದಾನೆ, ನಾನಿನ್ನ ಫುಲ್ಲು ವೀಕಾಗಿ ಹೋಗ್ಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಇದನ್ನ ಯಾವಾಗೋ ಹೇಳಬೇಕಾಗಿತ್ತು, ನಾನು ಇವಾಗ ಹೇಳ್ತಾ ಇದ್ದೀನಿ. ಇಲ್ಲೇನು ಅಂದರೆ ಚಿರತೆ ಕಾಟ ಇದೆ. ಹೋದ ಸತಿ ವಿಡಿಯೋ ಹೇಳ್ದಂಗೆ ಮತ್ತೆ ಬಂದಿದೆ ಇಟ್ಕೊಂಡಿರೋದು. ಸೊ ಹಾವಿದೆ, ಬುಲೆಟ್ ಹ್ಯಾಂಡ್ಸ್, ಆಮೇಲೆ ಮೊಲ ಇದೆ ಅಂತೆ. ನೋಡೋಣ ನೀರು ಕುಡಿತಾ ಇದೆ ಅಂತೆ. ಕೆರೆ ತೋರಿಸ್ತೀನಿ ರೀ. ಕೆರೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ನೋ ಇಲ್ವೋ ಗೊತ್ತಿಲ್ಲ, ಅದು ಅಪ್ಲೋಡ್ ಆಗುತ್ತೆ. ಸೊ ಮತ್ತೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಏನಂತ ಹೇಳಿ, ಇವಾಗ ನನ್ನ ಹತ್ರ ಚಪ್ಪಲಿನೂ ಇಲ್ಲ. ಚಪ್ಪಲಿನೂ ತಗೊಂಡೋಗಿದ್ದಾರೆ. ನೋಡ್ತೀರಾ ನನ್ನ ಕಾಲನ್ನು? ಮೈ ಕಾಲು. ಚಪ್ಪಲಿನೂ ತಗೊಂಡೋಗಿದ್ದಾರಲ್ಲ ಗುರು, ಏನಂತ ಹೇಳಬೇಕು. ಇಂತಿಂಥ ಟ್ವಿಸ್ಟ್ ಎಲ್ಲ ಕೊಡಬಾರ್ದು, ಜಾಸ್ತಿ ಕಷ್ಟ ಆಗುತ್ತೆ. ತುಂಬ ಕಷ್ಟ ಇದೆ ಬ್ರೋ. ಇದು ನನ್ನ ತುಂಬ ಲಾಂಗೆಸ್ಟ್ ವೀಡಿಯೋನ ಯಾವತ್ತೂ ಆಗ್ತಾ ಇರೋದು ಅಂತ ಅನ್ಬೋದು. ಪ್ಲೀಸ್ ನೋಡಿ, ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಹಾಗೆ ವ್ಯೂವರ್ಸ್ ಜಾಸ್ತಿ ಮಾಡಿ ಸ್ವಲ್ಪ. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಪೋಸ್ಟೆಲ್ಲ ಹಾಕಿದ್ದೆ. ನಾನು ಅಂದ್ಕೊಂಡಷ್ಟು ಈಸಿ ಇಲ್ಲ ಇದು, ತುಂಬ ಕಷ್ಟ ಇದೆ. ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ರೂಲ್ಸ್ ಇದ್ದಿದೆ ಬೇರೆ ಥರ, ಇನ್ನೂ ಜಾಸ್ತಿ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಇವಾಗ ನಾನು ಒಬ್ಬನೇ. ಓಕೆ, ರಾತ್ರಿ ತನಕ ಸಪ್ಲೈಸ್ ಬೇಕು. ಸೊ ಇವಾಗ ಸ್ವಲ್ಪ ಏನಾದರೂ ಈಟಿಂಗ್ ಆಗಾದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸುಮ್ಮನೆ ಅಂದರೆ ಇನ್ನು ಟೈಮ್ ಆಗಲಿ ಬೇಡ ಬಿಡಿ. ತಮ್ಮನ್ನು ಕರ್ಕೊಂಡಿದ್ದಾರೆ, ಮತ್ತೆ ಇನ್ನು 5 ನಿಮಿಷಕ್ಕೆ ಬರ್ತಾನೆ. ನೋಡೋಣ ಏನಾಗುತ್ತೆ. ಸರ್ವೈವ್ ಮಾಡೋಕ್ಕೆ ಆಗುತ್ತಾ ಅಥವಾ ಇಲ್ಲೇ ಎಲ್ಲರೂ ಲೀವ್ ಆಗ್ತೀನಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆದಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. 13 hours ಏನಾದರೂ 2 hours 3 hours ಆಗೋಗ್ಬಿಟ್ರೆ ಅಂತ. ಇನ್ನು ಅಲ್ಲಿ ಬಂದೆಷ್ಟು 3 hours ಆಗಿದೆಯೇನೋ ಅಷ್ಟೆ. ತುಂಬ ಕಷ್ಟಪಡ್ತಾ ಇದ್ದೀವಿ ಗುರು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಸ್ವಲ್ಪ ಇರಿಟೇಷನ್ ಆಗ್ತಾಯಿದೆ, ತಲೆ ಎಲ್ಲ ಪೇನ್ ಆಗ್ತಾಯಿದೆ. ಹಂಗೆ ಇಲ್ಲಿ ಬುಲೆಟ್ ಹ್ಯಾಂಡ್ಸ್ ಎಲ್ಲ ಇದೆ. ಏನು ಮಾಡಲಿ ಗೊತ್ತಿಲ್ಲ. ಬಾಯ್. ಸೊ ನನ್ನ ತಮ್ಮ ಬಂದ ಇವಾಗ. ಸೊ ಇವಾಗ ನಾನು ನನ್ನ ತಮ್ಮ ಫುಡ್ ಬ್ಲಾಗ್ ಮಾಡ್ತಾಯಿದ್ದೀವಿ. ಓಕೆ, ಇದನ್ನ ನೋಡೋಣ. ಓಪನ್ ಮಾಡ್ತಾ ಇದ್ದೀವಿ. ನೋಡಿ, ಅದಕ್ಕೆ ಇದೆ ಸ್ಪೂನ್ ಅದೇ. ಎಲ್ಲಿ ನಾವು ಓಪನ್ ಮಾಡ್ತೀವಿ. ನನ್ನ ತಮ್ಮ ಹಂಗೆ ಟ್ರಿಕ್ಸ್ ಗೊತ್ತಿದೆ. ಇದರಲ್ಲಿ ಆಟೋ ಸಾಮಾನು ನೋಡೋಣ ಬನ್ನಿ. ಆಟ ಆಡುವ ಸಾಮಾನು ಇದರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಕೊಡೋದು ರಿಂಗ್, ಸ್ಪಿನ್ನರ್ ಅಲ್ಲ, ಅದು ಬುಗ್ರಿ. ಹಂಗೆ ಅಲ್ಲ ಬ್ರೋ, ಹಿಂಗೆ ಬ್ರೋ ಅದು ಬಿಚ್ಚದು. ನೋಡಿ, ಇವನಿಗೆಲ್ಲ ಚೆನ್ನಾಗಿ ಗೊತ್ತು. ನೋಡಿ ಬ್ರೋ, ಹಿಂಗೆ ಬಿಚ್ಚದು ಬ್ರೋ. ಓಕೆ ನೋಡಿ ಬ್ರೋ, ಪೆನ್ಸಿಲಿಗೆ ಹಾಕೊಳ್ಳೋದು. ಇದು ಪೆನ್ಸಿಲಿಗೆ ಹಾಕೊಳ್ಳೋದು. ಇದೇನಾದ್ರು ಬೇಕು ಅಂದ್ರೆ
ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಒನ್ ಆಫ್ ದ ಸಬ್ಸ್ಕ್ರೈಬರ್ಸ್ಗೆ ಲಕ್ಕಿರೋರಿಗೆ ದಾನ ಮಾಡ್ತೀನಿ. ದಾನ ಏನು ಬೇಡ, ನೆಟ್ಟಗೆ ಕೊಡ್ತೀನಿ. ನೋಡಿ ವಿಕೆಟ್ ಹೋಗಿದೆ, ವಿಕೆಟ್ 1 ವಿಕೆಟ್. ಓಕೆ, ಹಿಂಗೆ ಎಲ್ಲ ಲೈನಲ್ಲಿರಿ. ಆಮೇಲೆ ಬಂದ್ರು ಅಕ್ಕ ತಂಗಿರು ಬಂದ್ರು. ನೆಕ್ಸ್ಟ್ ಅದ್ರ ಫುಡ್ ನೋಡಿ, ಅದ್ರ ಫುಡ್ ಹಿಂಗಿದೆ, ಕೆಡದಾಗಿದೆ. ಹಿಂಗಿದೆ ಫುಡ್ ಅದ್ರದ್ದು. ಆಮೇಲೆ ಅದ್ರ ಸ್ಪೂನ್ ತೋರಿಸ್ನಲ್ಲ ಆವಾಗಲೇ, ಸೊ ಟೇಸ್ಟ್ ಮಾಡೋಣ. ತಗೊತಾ ಇದ್ದೀನಿ. ಇದು ಎಷ್ಟು ದಪ್ಪ ಇದೆ ಅಷ್ಟೇ ಚಿಕ್ಕದಿದೆ ಫುಡ್ ಒಳಗಡೆ. ತಗೊಳಕ್ಕೆ ಆಗ್ತದೆ ನೋಡಿ ಬ್ರೋ. ಓಕೆ, ಅಷ್ಟೊಂದು ಚೆನ್ನಾಗಿಲ್ಲ ಅನ್ಕೋಬೇಡಿ, ಅಷ್ಟೊಂದು ಚೆನ್ನಾಗಿದೆ ಅಂತ. ನಾರ್ಮಲ್ ಕೆಟ್ಟದಾಗಿದೆ. ಬಿಸ್ಕೆಟ್ಗೆ ಕ್ರೀಮ್ ಹಾಕಿದ್ರೆ ಇರುತ್ತಲ್ಲ, ಆ ಥರ ಇರುತ್ತೆ. Nobody wants to hire me, Norma. Congratulations. ಸೊ ಗಾಯ್ಸ್, ಇವಾಗ ಹೊಸ ಸ್ಪಾಟ್ ಕೊಟ್ಟಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ, ಫೈರ್ ಕ್ಯಾಂಪ್ಗೆ. ಯಾಕಂದರೆ ಮನೆಯಿಂದ ತುಂಬ ದೂರ ಆಗಿತ್ತದು, ಹಂಗಾಗಿ ಫೈರ್ ಕ್ಯಾಂಪ್ಗೆ ಅಂತಲೇ ಅವರೇ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರಂತೆ. ಸೊ ಅಲ್ಲಿಗೆ ಹೋಗುತ್ತಾ ಇದ್ವಿ. ನನ್ನ ತಮ್ಮ ಎಲ್ಲ ಆ ಕಡೆಯಿಂದ ಬರ್ತೀನಿ ಅಂತ ಗೊತ್ತಿಲ್ಲ. ಆಮೇಲೆ ಚಿರತೆ ಕಿಡ್ ಸ್ಪಾಟ್ ತೋರಿಸಿದ್ನಲ್ಲ, ಇದೇ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಓಕೆ, ಸೊ ಈ ಸ್ಪಾಟ್ ಏನಿದೆಯೋ, ಈ ಸ್ಪಾಟು ನನ್ನ ಸೆಕೆಂಡ್ ಫೇವ್ರೇಟ್ ಸ್ಪಾಟ್ ಅಂತ ಅನ್ಬೋದು. ಇಲ್ಲಿಂದ ಮನೆಗೆ ಒಂದು 500 ಮೀಟರ್ಸ್ ಸಮಥಿಂಗ್ ಇದೆ. ನೋಡೋಣ ಅಲ್ಲ, ಅಷ್ಟಿದೆ. ಓಕೆ, 530 ಏನೋ ಇದೆ ಮನೆಗೆ. ಸೊ ಇವಾಗ ಮನ್ಸು ಮಾಡಿದ್ರೆ ಮನೆಗೆ ಹೋಗ್ಬೋದು. ಆದರೆ ಇಷ್ಟು ದೂರ ಬಂದುಬಿಟ್ಟಿದ್ದೀನಿ. ಇವಾಗ ಟೈಮ್ 4:15 ಆಗಿರ್ಬೋದೇನೋ. ಇನ್ನು 12 ಗಂಟೆ ತನಕ ಇಲ್ಲಿರಬೇಕು. ತುಂಬ ಕಷ್ಟ ಇದೆ ಬ್ರೋ ಸರ್ವೈವ್ ಆಗೋದು. ಏನೋ ಆಗ್ತೀನಿ, ವಾಪಸ್ ಇವಾಗ ಮನೆಗೂ ಹೋಗ್ಬೋದು. ಇಷ್ಟು ದೂರ ಮಾಡಿದ್ದೀನಿ, ಸ್ವಲ್ಪ ಹೊತ್ತಷ್ಟೇ. ಸೊ ಇದು ನನ್ನ ತುಂಬ ಫಸ್ಟ್ ಲಾಂಗ್ ವಿಡಿಯೋ ಅಂತ ಹೇಳ್ಬೋದು. ಇಷ್ಟು ಲಾಂಗ್ ವಿಡಿಯೋ ನಾನು ಯಾವುದ್ರಲ್ಲೂ ಮಾಡಿಲ್ಲ. 6 ಮಿನಿಟ್ಸೋ 4 ಮಿನಿಟ್ಸೋ ಮಾಡಿದ್ದೀನಿ ಅಷ್ಟೇ. ನಾನು ಅದ್ರ ಮೇಲೆ ಯಾವ ವಿಡಿಯೋನೂ ಮಾಡಿಲ್ಲ. ಸೊ ಪ್ಲೀಸ್ ನೋಡಿ ಅಂತ ಇದ್ದೀನಿ. నేను ಹಾಫ್ ವೇ ಮಾಡಿದೆ, ಹಾಫ್ ವೇ ನೋಡೋಕ್ಕೆ ಪ್ಲೀಸ್. ಆಮೇಲೆ ತುಂಬ ಕಷ್ಟ ಇದೆ ಬ್ರೋ, ಸರ್ವೈವ್ ಆಗೋದಿದೆ. ಓಕೆ, ಈ ಸರ್ವೈವಲ್ ವೀಡಿಯೋ ನನ್ನ ಫಸ್ಟ್ ಸರ್ವೈವಲ್ ವೀಡಿಯೋ ಇದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಯಾವುದು ಸರ್ವೈವಲ್ ವೀಡಿಯೋ ಮಾಡಿಲ್ಲ, ಎಕ್ಸ್ಪೆಷಲಿ ನಾನು ಇಲ್ಲಿದ್ದಾಗೆ ಮಾಡಿಲ್ಲ. ಇವಾಗ ವೀಡಿಯೋಗೋಸ್ಕರ ಅಂತ ಮಾಡ್ತಾಯಿದ್ದು. ಪ್ಲೀಸ್ ನೋಡಿ. ಇವಾಗ ಸಪ್ಲೈಸ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಯಾವ್ಯಾವ ಸಪ್ಲೈಸ್ ಬೇಕು ಅಂತ ಗೊತ್ತಿಲ್ಲ, ಸೊ ಹಂಗೆ ಇರಿ. ಸೊ ಸಪ್ಲೈಸ್ ಎಲ್ಲ ಕಲೆಕ್ಟ್ ಮಾಡಾಗಿದೆ, ಇವಾಗೆಲ್ಲ ಮುಗಿಸಾಗಿದೆ. ಸ್ವಲ್ಪ ಬೆಳಗ್ಗೆಯಿಂದ ನೀರು ಕುಡಿದೆ, ಡಿಹೈಡ್ರೇಟ್ ಆಗಿದ್ದೀನಿ, ಫುಲ್ಲು ಸುಸ್ತಾಗ್ತಾಯಿದೆ, ತುಂಬ ಕಷ್ಟ ಇದೆ. ಕೇಳಬೇಕು ಅವ್ರ ಹತ್ರ ಇವಾಗ ಫೋನ್ ಮಾಡಿ. ಸೊ ಓಕೆ, ಇವಾಗ ಸ್ವಲ್ಪ ತೆಂಗಿನ ಒಣಗಿರೋ ಗರಿಗಳು ಕರೆಕ್ಟ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಕಡ್ಡಿಗಳು ಮರದ್ದು, ಇನ್ನೊಂದು ಸ್ವಲ್ಪ ಇದು ಕಾಯಿಂದು ಸಿಪ್ಪೆ ಇರುತ್ತಲ್ಲ, ಅದು ನಮ್ಮ ಕಡೆ ಅದನ್ನು ಮೊಟ್ಟೆ ಅಂತ ಕರೀತಾರೆ, ನಿಮ್ಮ ಕಡೆ ಅದನ್ನು ಇದೇ ಹೆಸರು ಕರೀತಾರೆ. ಅಂದರೆ ಎಸ್ ಅಂತ ಕಾಮೆಂಟ್ ಮಾಡಿ, ಇಲ್ಲ ಅಂದರೆ ಅದ್ರ ನೇಮ್ ಹಾಕ್ಬಿಟ್ಟು ಅದ್ರ ಪಕ್ಕ ನಿಮ್ಮ ಹೆಸರನ್ನ ಹಾಕಿ. ಓಕೆ, ಫೈರ್ ಕ್ಯಾಂಪ್ ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ಲ, ಇದೇ ಫೈರ್ ಕ್ಯಾಂಪ್. ಓಕೆ, ಇಷ್ಟೆಲ್ಲ ರೆಡಿಯಾಗಿದೆ. ಇವಾಗ ಇನ್ನೇನಿದ್ರು ಬೆಂಕಿ ಹಚ್ಚೋದಷ್ಟೇ ಇರೋದು. ಸೊ ಗಾಯ್ಸ್, ಅಲ್ಲಿ ಮುಂದೆ ನೋಡ್ತಾ ಇದ್ದೀರಾ, ಇವಾಗ ಸನ್ ನೋಡ್ತೀರಾ, ಸನ್ ಎಲ್ಲ ಕೆಳಗಡೆ ಹೊಟ್ಟೋಗ್ಬಿಟ್ಟಿದೆ.
ನನ್ನ ಅಕ್ಕ ತಮ್ಮ ತಂಗಿ ಎಲ್ಲರೂ ಬಂದರು ನೋಡಿ, ಬರ್ತಾ ಇದ್ದಾರೆ ಲೈಟ್ ಹಿಡ್ಕೊಂಡು. ಎಲ್ಲರೂ ಆರಾಮಾಗಿ ಪ್ಲ್ಯಾನ್ ಮಾಡ್ಬಿಟ್ಟು ಕೊಟ್ಟರು. ನಾನು ಕಷ್ಟಪಡ್ಬೇಕಾಯ್ತು ಇಲ್ಲಿ. ಎಲ್ಲರೂ ಆರಾಮಾಗಿ ಬಂದಿದ್ದಾರೆ. ಓಕೆ, ಇವಾಗ ಫೈರ್ ಕ್ಯಾಂಪ್ನ ಲೀಡ್ ಮಾಡೋಣ ಬನ್ನಿ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಹಸಿ ಹುಲ್ಲು. ಇದನ್ನ ಸಪ್ಲೈ ಆಗಿ ಕೊಟ್ಟಿದ್ದಾರೆ, ಯೂಸ್ ಮಾಡ್ತೀವಿ. ನೋಡಿ, ಇದನ್ನ ಹಿಂಗೆ ಹಾಕೋದು. ಇವಾಗ ಫೈರ್ ಕ್ಯಾಂಪ್ ಆಗಿದೆ. ಇನ್ನೂ ಜಾಸ್ತಿ ಇದ್ರೆ ಸಪ್ಲೈಸ್ ಅಲ್ಲಿ ಬ್ರೋ. ಯಾರು ಸಪ್ಲೈ ಬ್ರೋ? ಬ್ರೋ ನಾನು ಹೇಳಿದ್ನಲ್ಲ ತರಕ್ಕೆ, ಯಾವುದು ತಂದು ಕೊಟ್ಟಿಲ್ಲ ಬ್ರೋ. ಯಾರು ಹೇಳಿದ್ರು ತರಬೇಡ ಅಂತ? ನೀವೇನೇ ಬ್ರೋ? ಹೌದು, ಟ್ವಿಸ್ಟ್ ಕೊಟ್ಟು ಸಾಯಿಸ್ತಾರೆ. I see. ಇವಾಗ ನಾನು ಒಬ್ಬನೇ ಇರೋದು, ಬೇರೆ ಯಾರೂ ಇಲ್ಲ. ಎಲ್ಲರೂ ಫೈರ್ ಕ್ಯಾಂಪಲ್ಲಿ ಮಜಾ ಮಾಡಿ ಹೋದರು. ನಾನು ಒಬ್ಬನೇ ಇವಾಗ ಕಾಯ್ತಾ ಇದ್ದೀನಿ 12 ಗಂಟೆ ಆಗೋಕ್ಕೆ. ಇವಾಗ ಸದ್ಯಕ್ಕೆ ಟೈಮ್ 11:30 ಆಗಿರುತ್ತೆ ಅನ್ಕೊತೀನಿ, ಗೊತ್ತಿಲ್ಲ, ನೋಡ್ತೀನಿ ರೀ. ಹಾಂ, ಇವಾಗ ಟೈಮ್ 11:25. ಇನ್ನು ಕಾಯ್ತಾ ಇದ್ದೀನಿ. ಸೊ ಫೈರ್ ಕ್ಯಾಂಪಲ್ಲಿ ಎಲ್ಲರೂ ಮಜಾ ಮಾಡ್ಬಿಟ್ಟು ಹೋದ್ರು. ಸಪ್ಲೈಸ್ ಇದೆ, ನಾನೇನು ಮಾಡಲಿ. ಸೊ ಇವಾಗ ಟೈಮ್ 11:55. ಎಲ್ಲರೂ ಹೋದರು. ಇನ್ನು 5 ನಿಮಿಷ ಕಾಯಬೇಕು. 12 ಗಂಟೆಗೆ ಪರ್ಫೆಕ್ಟಾಗಿ ಬರ್ತಾರೋ ಅಥವಾ 12:01ಕ್ಕೆ ಬರ್ತಾರೋ ಗೊತ್ತಿಲ್ಲ, ಕಾಯ್ತಾ ಇದ್ದೀನಿ. ಓಕೆ, ನೋಡ್ತಾ ಇರ್ಬೋದು, ಫುಲ್ಲು ಡಾರ್ಕ್, ಒಂಥರ ಭಯ ಆದಂಗೆ ಅನಿಸುತ್ತೆ. ಯಾರೂ ಇಲ್ಲ. 500 ಮೀಟರ್ಸ್ ಅವೇ ಮನೆ. ಒಳ್ಳೆ ಟಾಸ್ಕ್ ಇದಾದಂಗೆ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಅಲ್ಲ, ಅಲ್ಲಿದೆ ನೋಡಿ ಲೈಟ್. ನನ್ನ ತಮ್ಮ ಕತ್ಲಲ್ಲಿ ಬಂದ್ಬಿಟ್ಟು ಗುಂಡಿಗೆ ಹಾಕ್ಬಿಟ್ಟ ಸೈಕಲ್ನ. ಸೊ ಇವಾಗ ಎತ್ತಿ ನಿಲ್ಸಿದ್ದೀವಿ. ಸೈಕಲ್ ಶೈನಿ ಹೊಡಿತಾ ಇದೆ. ಸೊ ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಡಿಯೋದಲ್ಲಿ ಒಂದಿದೆ ಏನಲ್ಲ, ಅದೇ ಏನದು ಕಿಂಡರ್ ಜಾಯ್ನಲ್ಲಿ ಟಾಯ್ ಸಿಕ್ತಲ್ಲ, ಅದನ್ನು ಯಾರಿಗಾರು ಕೊಡ್ತೀನಿ. ಓಕೆ, ಸೊ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ಗಾಗ.